ಹಾಯ್ ಜಯಂತಿ. ಹಲೋ ಡಿಸೋಜ ಸರ್. ಎಲ್ಲ ನಿನ್ನ ಆಸೆ ಪ್ರಕಾರ ನಡೀತಾ ಇದೆ. ನನ್ನ ಆಸೆ ಪೂರ್ತಿ ಆಗ್ತಾ ಇರೋದು ನಿಮ್ಮಿಂದಾನೇ ಸರ್. ನಿಮ್ಮ ಆಸೆ ಏನೋ ಪೂರ್ತಿ ಆಯ್ತು. ಈಗ ನಮ್ಮ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ನಿಮ್ಮ ಆಸೆ ಆದಷ್ಟು ಬೇಗ ಈಡೇರತ್ತೆ. ಆದರೆ ಅದಕ್ಕೂ ಮುಂಚೆ ನಿಮ್ಮ ಪಾರ್ಟಿನಲ್ಲಿ ಒಂದು ಮೀಟಿಂಗ್ ಆಗಬೇಕು. ನಾನು ನಿಮ್ಮ ಪಾರ್ಟಿಗೆ ಜಾಯ್ನ್ ಆಗಿ ಒಬ್ಳು ಮೆಂಬರ್ ಅಂತ ಅನೌನ್ಸ್ ಆಗಬೇಕು. ಹಾಗಾದ ದಿನನೇ ನಿಮ್ಮ ಆಸೆ ಈಡೇರತ್ತೆ. ಡಿಸೋಜ ಸರ್, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲಿಂದ ಕಾಲ್ ಮಾಡ್ತೀನಿ. ಬಾಯ್. ಏಯ್, ಏನು ಹಾಗೆ ಕೂತಿದ್ಯಾ? ಬೇಗ ರೆಡಿ ಆಗೋ, ನಾವೀಗಲೇ ಹೊರಡಬೇಕು. ಈ ಸತಿನೂ ಇವರೊಬ್ಬರೇ ಹೋಗ್ಬೇಕಾ? ಇಲ್ಲ, ನಾವು ಹೋಗ್ತೀವಿ. ಮನೆಯಲ್ಲಿ ಸುಲ್ತಾನ್ ಇರ್ತಾನೆ. ನಾನು ನಿಮ್ಮ ಜೊತೆ ಬರಲೇಬೇಕಾ? ಈ ಕೆಲಸ ನಮ್ಮ ಕೈಲಿ ಆಗುವಾಗಿದ್ರೆ ನಾವೇ ನಿನ್ನ ಕರ್ಕೊಂಡು ಹೋಗ್ತಿದ್ವಿ. ನೋಡು, ನಮಗೆ ನಿನ್ನ ಅವಶ್ಯಕತೆ ತುಂಬ ಇದೆ. ಏನಾದರೂ ಚಾಲಕಿತನ ತೋರಿಸಿದ್ರೆ ಮನೆಯಲ್ಲಿ ಸುಲ್ತಾನ್ ಇರ್ತಾನೆ. ಸುಲ್ತಾನ್ ಇಲ್ಲಿ ಕಾರ್ ಬ್ಯಾಟ್ರಿ ಚೇಂಜ್ ಮಾಡ್ತಾ ಇದ್ದಾನೆ. ಬೇಗ ಬರಕ್ಕೆ ಹೇಳು. ನಡಿ. ಏನು ಮುಖ ನೋಡ್ತಾ ಕೂತ್ಕೊಂಡಿದ್ದೀರಾ? ಬೇಗ ಹೊರಡ್ಬೇಕು ಅಂತ ಹೇಳಿದ್ನಲ್ವಾ? ನಡಿ ನಡಿ. ನಾನು ಹೇಳಿದ ಕೆಲಸ ಏನಾಯ್ತು ದಾಸ್? ನೀವು ಹೇಳಿದ ಮೇಲೆ ಆಗದೇ ಇರ್ತದೆ ಸರ್. ಒಬ್ಬ ಇದ್ದಾನೆ ಸರ್ದಾರ್ ಅಂತ, ಆದರೆ ಅವನು ಎಲ್ಲಿದ್ದಾನೆ, ಯಾರು ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಅವನ ಗರ್ಲ್ ಫ್ರೆಂಡ್ ಸರ್, ಅವನು ಇಡೀ ನೆಟ್ವರ್ಕ್ನ ಆಪರೇಟ್ ಮಾಡೋದು. ಆದರೆ ಅವರನ್ನ ಭೇಟಿ ಮಾಡೋದು ಕೂಡ ಅಷ್ಟು ಸುಲಭ ಅಲ್ಲ ಸರ್. ಮತ್ತೆ ಮೊದಲು ನಾವು ಸರ್ದಾರ್ಗೆ ಇಮೇಲ್ ಮಾಡಬೇಕು. ನಮ್ಮ ಬಯೋಡೇಟಾ ರಿಕ್ವೈರ್ಮೆಂಟ್ಸ್ ಏನು ಅಂತ ಹೇಳಿದ್ರೆ ಅದನ್ನು ಅವನು ಮಾಡಬೇಕೋ ಬೇಡವೋ ಅಂತ ಅವನ ಗರ್ಲ್ ಫ್ರೆಂಡ್ಗೆ ಹೇಳ್ತಾನೆ. ಆಮೇಲೆ ನಾವು ಅವಳನ್ನ ಭೇಟಿ ಮಾಡೋದಕ್ಕೆ ಸಾಧ್ಯ. ಏನ್ರಿ, ನನ್ನಿಂದ ದುಡ್ಡು ತಗೊಂಡು ಕೆಲಸ ಮಾಡಬೇಕಾ ಬೇಡವಾ ಅಂತ ಅವನು ಡಿಸೈಡ್ ಮಾಡ್ತಾನ? ಅವನ ವರ್ಕಿಂಗ್ ಸ್ಟೈಲೇ ಹಾಗೆ. ಎಷ್ಟು ಜನ VIP ಅವರಿಂದ ಕೆಲಸ ತಗೊಂಡಿದ್ದಾರೆ, ಒಂದು ಕೆಲಸ ಕೂಡ ಫೇಲ್ ಆಗಿಲ್ಲ. ಅದಕ್ಕೆ ಅವನಿಗೆ ಅಷ್ಟೊಂದು ಡಿಮ್ಯಾಂಡ್. ಹಾಗಾದ್ರೆ ದಾಸ್, ಈ ಸರ್ದಾರ್ ಜೊತೆ ನನಗೆ ಒಂದು ಮೀಟಿಂಗ್ ಫಿಕ್ಸ್ ಮಾಡಿ. ಅದು ಅಷ್ಟು ಸುಲಭ ಅಲ್ಲ ಸರ್. ಮೊದಲು ಸರ್ದಾರ್ಗೆ ಮೇಲ್ ಮಾಡಿ, ಅವ್ರ ಕೆಲಸ ಒಪ್ಕೊಂಡ್ಮೇಲೆ ಅವ್ನ ಮೀಟಿಂಗ್ ಸಾಧ್ಯ. ಏನ್ ದಾಸ್, ಒಳ್ಳೆ ಫಜಿತಿ ಆಗ್ಬಿಟ್ಟಿದೆ ಇದು. ಸರ್, ಇದು ಸರ್ದಾರ್ ಮೇಲ್ ID. ನಿಮ್ಮ ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನ ಈ ಅಡ್ರೆಸ್ ತಿಳಿಸಿದ್ರೆ ಅದನ್ನ ಮಾಡಬೇಕು ಬೇಡವೋ ಅಂತ ಅವನು ಡಿಸೈಡ್ ಮಾಡ್ತಾನೆ. ಸರ್ದಾರ್ಗೆ ಇಮೇಲ್ ID ಮಾಡ್ತೀನಿ ದಾಸ್, ಇಮಿಡಿಯೇಟ್ ಇಮೇಲ್ ಮಾಡ್ತೀನಿ. ಯಾರೋ ನೀನು ಇಲ್ಲೇನೋ ಮಾಡ್ತಿದ್ಯಾ? ಏನಪ್ಪ, ನನ್ನ ಸ್ನೇಹಿತನ ಮನೆ, ನಾನು ಇಲ್ಲಿದ್ದೀನಿ. ಓಹೋ, ಅಂದ್ರೆ ಶುಕ್ರವಾರದ ಪಾರ್ಟಿ? ಯಾವ ವಾರದ ಪಾರ್ಟಿ ಆದ್ರೆ ಏನಾಯ್ತು? ನಿನ್ಗೇನದಲ್ಲ ಎದುರು ಮಾತಾಡ್ತೀಯನಾ? ಬೇಡಯ್ಯ, ನಾನು ಯಾರು ಗೊತ್ತಿಲ್ಲ ನಿನ್ಗೆ. ಬೇಡ.
ಹಾಯ್ ವಿದ್ಯಾ, ಒಂದು ಗುಡ್ ಬ್ರೇಕ್ ಥ್ರೂ. ಆ ವಿಟ್ನೆಸ್ ಫ್ರೆಂಡು ನಮ್ಮ ಕಸ್ಟಡಿಲಿದ್ದಾನೆ ಇವಾಗ. ಇಮಿಡಿಯೇಟಾಗಿ ಅವನಿಗೆ ಬೆಂಗಳೂರು ಕರ್ಕೊಂಬರ್ತಾ ಇದ್ದೀನಿ. ಓಕೆ ವಿದ್ಯಾ, ಬಾಯ್. ಬಾಯ್. ಹೆಸರೇನು ಅಂತೆ? ಪರಮೇಶ್. ಊರು? ಬೆಂಗಳೂರು ಮೇಡಮ್. ಹಾಗಾದ್ರೆ ಆ ಸಂಕಲ್ಗೆ ಸಂಜೀವಪ್ಪ ನಿನಗೆ ಹೇಗೆ ಗೊತ್ತು? ಹೇಗೆ ಗೊತ್ತು ಅಂದೆ? ಕಿವಿ ಕೇಳಿಸಲ್ಲ ನೋಡೋ, ಸುಮ್ಮನೆ ಏಟ್ ತಿಂದು ಸಾಯ್ತೀಯ, ಅದ್ರ ಬದಲು ಬಾಯ್ ಬಿಡು. ಏಯ್, ನಿನಗೂ ಅವ್ರಿಗೆ ಏನೋ ಸಂಬಂಧ? ಬಾಯ್ ಬಿಡು ಅಂದ್ರೆ ನಾಟಕ ಮಾಡ್ತಿದ್ಯಾ? ನಾಳೆ ಕೋರ್ಟಲ್ಲಿ ನಿನ್ನ ಕತೆ ಹೇಳ್ತೀನಿ. ಲೋಕೇಶ್, ಇನ್ನು ಇವನು ಹೊಡೆದ ಪ್ರಯೋಜನ ಇಲ್ಲ. ಇವನು ಬಾಯ್ ಬಿಡ್ಸೋಕೆ ಬೇರೆ ದಾರಿನೇ ಇದೆ. ಬನ್ನಿ. ಹಲೋ, ಯಾರು? ನಾನು ಸರ್ ರಂಗ. ಅದೇ ನೀವು ಅವತ್ತು ನಮ್ಮ ಮನೆಗೆ ಬಂದು ದುಡ್ಡು ಕೊಟ್ಟು ಏನಾದರೂ ಹೆಲ್ಪ್ ಬೇಕಿದ್ರೆ ಕೇಳು ಅಂತಂದ್ರಲ್ಲ ಸರ್. ಓ, ನಮ್ಮ ಸ್ಯಾಮ್ ತಮ್ಮನಾ? ಹೌದು ಸರ್, ನಾನೇ ರಂಗ. ಹೇಳಪ್ಪ ರಂಗ, ಹೇಗಿದ್ಯಾ? ಮನೇಲೆಲ್ಲ ಹೇಗಿದ್ದಾರೆ? ಹಾಂ ಸರ್, ಮನೇಲೆಲ್ಲ ಚೆನ್ನಾಗಿದ್ದಾರೆ ಸರ್. ಮತ್ತೆ ಏನಾದ್ರು ಪ್ರಾಬ್ಲಮ್ ಇತ್ತಾ? ಅದೇ ಸರ್, ಅದು ನಾನು ನಿಮ್ಮ ಜೊತೆಗೆ ಬರ್ತೀನಿ ಸರ್. ಏನು? ನೋಡ್ರಂಗ, ನೀನು ತುಂಬ ಚಿಕ್ಕವನು. ಅದು ಅಲ್ಲದೆ ನೀನು ಓದಿ ದುಡ್ಡು ಇಂಜಿನಿಯರ್ ಆಗಬೇಕು ಅನ್ನೋ ಆಸೆ ಇಟ್ಕೊಂಡು ನಿಮ್ಮ ಅಣ್ಣ ಸತ್ತ ಅಂತ ನಮ್ಮ ಅಣ್ಣನ ಕೊಂದವ್ರನ್ನ ನಾನು ಸುಮ್ಮನೆ ಬಿಡ್ತೀನ ಸರ್? ಖಂಡಿತ ಇಲ್ಲ. ನೋಡು ರಂಗ, ನಿಮ್ಮಣ್ಣ ತುಂಬ ಒಳ್ಳೆಯವನು. ಅವನು ಚೆನ್ನಾಗಿ ದುಡ್ಡು ಮಾಡಿ ನಿಮ್ಮನ್ನೆಲ್ಲ ಓದಿಸ್ಬೇಕು, ಮನೆಯವ್ರಿಗೆ ಏನಾದ್ರು ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡು ನಮ್ಮ ಜೊತೆ ಸೇರಿಕೊಂಡ. ಹೋಗಲಿ ಬಿಡು, ನಮ್ಮ ಫೀಲ್ಡೇ ಅಂಥದ್ದು ರಂಗ. ಇಲ್ಲಿ ಯಾವಾಗ ಏನಾಗತ್ತೆ ಅನ್ನೋದು ಏನೂ ಹೇಳೋಕ್ಕಾಗಲ್ಲ. ಪ್ಲೀಸ್, ನೀನು ಇಂಥ ಹುಚ್ಚತನ ಬಿಟ್ಟು ನಿನ್ನ ಪಾಡಿಗೆ ನೀನು ಓದೋದನ್ನ ನೋಡ್ಕೊ. ಸರ್, ನೀವು ನಿಮ್ಮ ಜೊತೆ ನನ್ನ ಸೇರಿಸ್ಕೊಂಡು ಸರಿ, ಹಿಂದೆ ಸರಿ. ಬೆಂಗಳೂರೇನು ತುಂಬ ದೂರ ಇಲ್ಲ ಸರ್. ರಂಗ, ದುಡುಕ್ಬೇಡ. ನಾನು ಈ ವಿಷಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಅದು ಅಲ್ಲದೆ ನಮ್ಮವ್ರನ್ನೆಲ್ಲ ಕೇಳಬೇಕು. ಈಗ ಸದ್ಯಕ್ಕೆ ಬೇರೆ ಕೆಲಸಕ್ಕೆ ಬಿಸಿ ಇದ್ದೀನಿ. ನಿನ್ನ ಅಗತ್ಯ ಬಿದ್ದಾಗ ನಾನೇ ಕಾಲ್ ಮಾಡ್ತೀನಿ. ಓಕೆನಾ? ಓಕೆ ಸರ್. ಸರಿ, ಮನೇಲೆಲ್ಲ ಕೇಳಿದೆ ಅಂತ ಹೇಳು. ಯಾವ ಊರು ನಿಂದು? ಮೈಸೂರು. ಎಜುಕೇಶನ್? ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ. ಶ್ರೀ ನಮ್ಮ ಕಾಲೇಜ್ಗೆ ಗೆಸ್ಟ್ ಆಗಿ ಬಂದಿದ್ರು. ಹಾಗೆ ಪರಿಚಯ ಆಯಿತು. ಪರಿಚಯದಿಂದ ಪ್ರೀತಿ ಆಯಿತು. ಮನೆಯವರೆಲ್ಲ ಸೇರಿ ಮದುವೆ ಮಾಡಿಸಿದ್ರು. ಮಕ್ಕಳಾಗಿಲ್ಲ ಅನ್ನೋ ಒಂದೇ ಒಂದು ಕೊರತೆ. ಮದುವೆ ಆಗಿ 7 ವರ್ಷ ಆಯಿತು. ನಾನು ಶ್ರೀ ಜೊತೆ ಸಂತೋಷವಾಗೇ ಇದ್ದೀನಿ. ನಿಮ್ಮನ್ನು ನೋಡಿದ್ರೆ ಅದು ಗೊತ್ತಾಗತ್ತೆ. ಏನು ಯೋಚನೆ ಮಾಡಬೇಡಿ, ನಿಮ್ಗೇನು ತೊಂದರೆ ಆಗಲ್ಲ. ಆ ದೇವರು ನಿಮ್ಗೆ ಚೆನ್ನಾಗಿ ಇಟ್ಟಿರ್ತಾನೆ.
ಗೌತಮ್, ಮೇಲ್ ಸಿಕ್ತು, ಆದ್ರೆ ಅದ್ರಲ್ಲಿ ಯಾರನ್ನ ಮುಗಿಸ್ಬೇಕು ಅಂತ ಮೆನ್ಷನ್ ಮಾಡಿಲ್ಲ. ಮೇಲಲ್ಲಿ ಹೆಸರು ಹಾಕುತ್ತ ಅಡ್ಡ ನಾನಲ್ಲ. ಓ, CBI SP ಪೇಮೆಂಟು ಎಷ್ಟು? 50%. ಇದೇನ್ ತರಕಾರಿ ಬಿಸ್ನೆಸ್ಸಾ? ನಾನು ಮೇಲಲ್ಲಿ ಅವಾಗಲೇ ಇನ್ಫಾರ್ಮ್ ಮಾಡಿಲ್ವಾ ಸಿಂಗಲ್ ಪೇಮೆಂಟ್ ಬೇಕು ಅಂತ? ಎಲ್ಲ ಕೆಲಸ ಮುಗಿಯೋವರೆಗೂ ಫುಲ್ ಪೇಮೆಂಟ್ ಕೊಡೋದು ನನ್ನ ಸ್ಟೈಲ್ ಅಲ್ಲ. ಹಾಗಾದ್ರೆ ಈ ಕೆಲಸ ನಾನು ಮಾಡೋಕ್ಕಾಗಲ್ಲ. ಬೆಂಗಳೂರಲ್ಲಿ ಈ ಕೆಲಸ ಮಾಡೋಕ್ಕೆ ಸರ್ದಾರ ಒಬ್ಬನೇನಾ ಇರೋದು? ಅಂಥ ಜನ 1000 ಇದ್ದಾರೆ. ನೋಡೋದಕ್ಕೆ ಎಜುಕೇಟೆಡ್ ತರ ಕಾಣ್ತೀಯ. ಈ ಫೀಲ್ಡ್ಗೆ ಯಾಕೆ ಬಂದೆ? ಯಾಕೆ ನಾನು ಹೇಳೋದ್ನೆಲ್ಲ ಕೇಳ್ಕೊಂಡು ಕಾದಂಬರಿ ಮಾಡ್ತೀಯಾ? ನೋ ನೋ ನೋ, ಕ್ಯೂರಿಯಾಸಿಟಿ ಕೇಳಿದೆ ಅಷ್ಟೇ. ಜೀವನನೇ ಹಾಗೆ. ಲೈಫಲ್ಲಿ ಎಲ್ಲರೂ ಏನೋ ಆಗಬೇಕು ಅಂತ ಅನ್ಕೊಂಡಿರ್ತಾರೆ, ಇನ್ನೇನೋ ಆಗಿರ್ತಾರೆ. ಹಾಗೆ ನನ್ನ ಕತೆ. ಪ್ರಪಂಚದಲ್ಲಿ ಎಷ್ಟೋ ಜನ ನಿಂತರ ಹೀಗೆ ಕಥೆ ಇಲ್ಲದೆ ಗುರಿ ಇಲ್ಲದೆ ಸತ್ತು ಹೋಗ್ತಾರೆ, ಅನಾಥರ ಥರ. ಡ್ಯಾಮ್ ಇಟ್, ನೀನು ಹೇಳೋ ಹಾಗೆ ಗುರಿ ಇಲ್ಲದೆ ನಾನು ಈ ಫೀಲ್ಡ್ ಬಂದಿಲ್ಲ. ಈ ಫೀಲ್ಡ್ ಬರುವಾಗಲೇ ನನಗೆ ಚೆನ್ನಾಗಿ ಗೊತ್ತಿತ್ತು ನನ್ನ ಗುರಿ ಏನು ಅಂತ. ರಿಲ್ಯಾಕ್ಸ್, ಸಮಾಧಾನ ಮಾಡ್ಕೊ. ನಾನು ಕೇಳಿದ ಉದ್ದೇಶನೇ ಬೇರೆ. ನನಗೆ ನಿನ್ನ ಉದ್ದೇಶ ಬೇಕಾಗಿಲ್ಲ. ನನ್ನ ಉದ್ದೇಶ, ನನ್ನ ಗುರಿ ನನಗೆ ಮುಖ್ಯ. ನಾನು ಉದ್ದೇಶದ ಬಗ್ಗೆನೇ ಮಾತಾಡ್ತಾ ಇರೋದು. ನಾನು ಓದಿದ್ದೇನೆ, ನನಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ. ಕಷ್ಟಪಟ್ಟು ಓದಿ MCA ಮಾಡಿದ್ದೀನಿ. ಈಗ ಒಬ್ಬ ಒಳ್ಳೆ ರೈಟರ್ ಅಂತ ಅನ್ಸ್ಕೊಂಡಿದ್ದೀನಿ. ಪ್ರಪಂಚದಲ್ಲಿ ಎಲ್ರಿಗೂ ತಾನು ಏನಾಗಬೇಕು ಅನ್ನೋ ಗುರಿ ಮೊದಲೇ ಇರಬೇಕು. ಈ ಸಮಾಜ ನನ್ನ ಗುರಿನ ಬದಲಾಯಿಸ್ತು. ಇವತ್ತು ಬೇಡ ಅಂದ್ರೂ ನನ್ನನ್ನು ಈ ಫೀಲ್ಡ್ ಬಿಡಲ್ಲ. ನಾನು ವಾಪಸ್ ಹೋಗೋದಕ್ಕೆ ಎಲ್ಲ ದಾರಿಗಳು ಮುಚ್ಚಬೇಕು. ನಿನಗೆ ಸರಿಯಾದ ಮಾರ್ಗದರ್ಶನ ಸಿಕ್ಕಿಲ್ಲ. ನನಗೆ ನಿನ್ನಂಥ ಮಗ ಇದ್ದು ಅವನು ಇಂಥ ತಪ್ಪು ಮಾಡಿದ್ರೆ ಅವನಿಗೂ ಇದೇ ಥರ ಬುದ್ಧಿ ಹೇಳಿ ಬದಲಾಯಿಸೋ ಪ್ರಯತ್ನ ಮಾಡ್ತಾ ಇದ್ದೆ. ಈಗಲೂ ಅಷ್ಟೇ, ನೀನು ನನ್ನ ಮಗ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೆ. ನೀನು ನಿನ್ನ ದಾರಿಯನ್ನು ಬದಲಾಯಿಸು. ನಾಳಿನ ನಿನ್ನ ಸುಂದರವಾದ ಭವಿಷ್ಯದ ಬಗ್ಗೆ ಯೋಚನೆ ಮಾಡು. ಆಗಲ್ಲ. ನಾನೀಗಾಗಲೇ ತುಂಬ ದೂರ ಬಂದ್ಬಿಟ್ಟಿದ್ದೀನಿ. ನಾನು ಆರಿಸ್ಕೊಂಡಿದ್ದ ದಾರಿನೇ ಸರಿ. ಶ್ರೀ, ಯಾವತ್ತೂ ನೆನಪೇ ಆಗದಿರೋ ತಂದೆ ಮಗನ ಸಂಬಂಧನ ಒಂದು ನಿಮಿಷ ನೆನಪಾಗುವಾಗ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಬೇಜಾರು ಮಾಡ್ಕೋಬೇಡ. ನೀನು ನೋಡಿ ಹಾಗನ್ನಿಸ್ತು, ಅದಕ್ಕೆ ಹಾಗೆ ಹೇಳಿದೆ. ಪರವಾಗಿಲ್ಲ ಬಿಡಿ. ಶ್ರೀ, ನೀವು ತುಂಬ ಒಳ್ಳೆಯವರು. ಏನು ಮಾಡೋದು, ವಿಧಿ ಇಲ್ಲದೆ ನಿಮ್ಮ ಮನೆ ಸೇರ್ಕೊಂಡ್ಬಿಟ್ಟಿದ್ದೀವಿ. ಇನ್ನು ಹೆಚ್ಚು ತೊಂದರೆ ಕೊಡಲ್ಲ. ಡೋಂಟ್ ವರಿ. ಐ ವಿಶ್ ಯು ಬೋತ್ ಹ್ಯಾಪಿ ಲೈಫ್. ಚಿಕ್ಕಮ್ಮ ಬೇಜಾರಾಗಿದ್ದೀರಾ? ಇಲ್ಲ ಮರಿ, ಏನಿಲ್ಲ.
ನಂಗೆ ಗೊತ್ತು ಚಿಕ್ಕಮ್ಮ, ನಿಮಗೆ ನಾನು ಬಿಟ್ಟಿರೋಕ್ಕಾಗಲ್ಲ ಅಂತ. ನನಗೂ ಅಷ್ಟೇ, ನೀವೊಂದು ಬಿಟ್ಟಿರೋಕ್ಕಾಗಲ್ಲ. ಆದ್ರೇನು ಮಾಡಲಿ, ಡ್ಯಾಡಿ ಮಮ್ಮಿ ಹೇಳ್ದಾಗ ಕೇಳಬೇಕಲ್ವಾ? ಹೌದು ಮರಿ, ನೀನು ಅವ್ರ ಮಾತು ಕೇಳಲೇಬೇಕು. ಆದರೆ ನನ್ನಿಂದ ನೀನು ನಿಮ್ಮ ತಂದೆ ತಾಯಿಯಿಂದ ದೂರ ಆಗೋದು ನನಗಿಷ್ಟ ಇಲ್ಲ. ಚಿಕ್ಕಮ್ಮ, ನಾನು ಎಷ್ಟು ದೂರ ಇರ್ತೀನಿ? ಇಲ್ಲೇ ತಾನೆ ಶಿವಮೊಗ್ಗ, ಅಲ್ಲಿ ಅಜ್ಜಿ ತಾತ ಇರ್ತಾರೆ. ನನಗೂ ಅವ್ರು ನೋಡಬೇಕು ಅಂತ ತುಂಬ ಆಸೆ ಇದೆ. ಅವ್ರಿಗೂ ನನ್ನ ಜೊತೆ ಇರಬೇಕು ಅಂತ ಆಸೆ ಇರಲ್ವಾ? ಹೌದು ಮರಿ, ಆಸೆ ಇರುತ್ತೆ. ಚಿಕ್ಕಮ್ಮ, ನಾನು ನಿಮ್ಮನ್ನು ನೋಡಬೇಕು ಅನ್ಸಿದ್ರೆ ಚಿಕ್ಕಮ್ಮ ಅಂತ ಓಡ್ ಬಂದ್ಬಿಡ್ತೀನಿ. ನೀವು ಅಷ್ಟೇ, ನನ್ನ ನೋಡಬೇಕು ಅನ್ಸಿದ್ರೆ ಬಂದ್ಬಿಡಿ. ನೀನು ಊರಿಗೆ ಹೋಗೋಕ್ಕೆ ರೆಡಿ ಆಗ್ಬಿಟ್ಟಿದ್ಯಾ? ಹೌದು ಚಿಕ್ಕಮ್ಮ, ನಾನು ಇಲ್ಲೇ ಇದ್ರೆ ನಿಮ್ಮ ಕೆಲ್ಸಕ್ಕೆ ತೊಂದರೆ ಆಗುತ್ತಲ್ವಾ? ನೀವು ಈ ಕೇಸಲ್ಲಿ ಗೆಲ್ಲಲೇಬೇಕು. ನಾನು ನಿಮ್ಮ ಜೊತೆ ತುಂಬ ವರ್ಷ ಸಂತೋಷವಾಗಿರಬೇಕು ಅಂದರೆ ಈಗ ನಾನು ಅಜ್ಜಿ ಮನೆಗೆ ಹೋಗಬೇಕು ಅಂತ ಮಮ್ಮಿ ಹೇಳಿದ್ದಾರೆ. ಅದಕ್ಕೆ ಹೋಗ್ತಿದ್ದೀನಿ. ಆಮೇಲೆ ನಮ್ಮ ಚಿಕ್ಕಮ್ಮ ಆ ಕಳ್ಳರನ್ನೆಲ್ಲ ಹಿಡಿತಾರೆ ಅಂತ ತಾತನ ಹತ್ರ ಚಾಲೆಂಜ್ ಮಾಡಿದ್ದೀನಿ. ಆ ಕಳ್ಳರನ್ನೆಲ್ಲ ಹಿಡಿದ್ಮೇಲೆ ನನ್ನನ್ನು ವಾಪಸ್ ಊರಿಗೆ ಕಳಿಸ್ಬೇಕು ಅಂತ ಪ್ರಾಮಿಸ್ ಮಾಡಿಸ್ಕೊಂಡಿದ್ದೀನಿ, ಗೊತ್ತಾ? ನಮ್ಮ ಚಿಕ್ಕಮ್ಮ ಗೆದ್ದೇ ಗೆಲ್ತಾರೆ. ನಾನು ಆದಷ್ಟು ಬೇಗ ಬರ್ತೀನಿ. ಥ್ಯಾಂಕ್ಸ್ ಋಷಿ. ಥ್ಯಾಂಕ್ ಯು ಮರಿ. ಅದನ್ನ ಹ್ಯಾಂಡಲ್ ಮಾಡ್ಕೊಳ್ಳೋಣ ಬಿಡಿ, ಪರವಾಗಿಲ್ಲ. ಓಕೆ ಸರ್, ಗುಡ್ ಮಾರ್ನಿಂಗ್ ಸರ್. ಸರ್, ವಾಟ್ ಈಸ್ ದಿಸ್ ಮಿಸ್ ವಿದ್ಯಾ ಶರ್ಮಾ? ಡಿಡ್ ಐ ನಾಟ್ ಟೆಲ್ ಯು ಟು ಡ್ರಾಪ್ ದ ಇನ್ವೆಸ್ಟಿಗೇಷನ್? ಹೋದ್ಸಲ ಬಂದಾಗಲೇ ಇನ್ವೆಸ್ಟಿಗೇಷನ್ ಡ್ರಾಪ್ ಮಾಡಿದ್ದೆ ಹೇಳಿದ್ನಲ್ಲ ನಾನು. ಮತ್ತೆ ಯಾವ್ದಿದು ಆ ಹಳ್ಳಿನಲ್ಲಿ ನಡೀತಾರೆ ಇನ್ವೆಸ್ಟಿಗೇಷನ್? ಸರ್, ಇನ್ವೆಸ್ಟಿಗೇಷನ್ ಏನೂ ಇಲ್ಲ. ಒಬ್ಬ ವಿಟ್ನೆಸ್ನ ಕಸ್ಟಡಿಗೆ ತಗೊಂಡಿದ್ದೀವಿ ಅಷ್ಟೇ. ಕಸ್ಟಡಿಗೆ ತಗೊಂಡು ಲಾಕಪ್ನಲ್ಲೇ ಮುಗಿಸ್ಬೇಕು ಅಂತ ಇದ್ದೀರಾ? ನೀವು ಸುಮ್ಮನೆ ಇರೋದು ನೋಡಿದ್ರೆ ನನಗೆ ಅನುಮಾನ ಬರ್ತಾ ಇದೆ. ಇದರಲ್ಲಿ ಅನುಮಾನ ಏನು ಬಂತು ಸರ್? ಅನುಮಾನ ಪಡೋದಕ್ಕೆ ವಿಷಯ ಇದೆ. ಏನೇ ಅನುಮಾನ ಇದ್ರೂ ಕ್ಲಿಯರ್ ಮಾಡ್ಕೊಳ್ಳಿ ಸರ್. ಕ್ಲಿಯರ್ ಮಾಡ್ಕೋಬೇಕಾ? ಹಾಗಾದ್ರೆ ಹೇಳ್ತೀರಾ? ಇನ್ಸ್ಪೆಕ್ಟರ್ ಮೋಹನ್ ರಾವ್ ಸತ್ತಿದ್ದು ಹೇಗೆ? ಆಸ್ಪತ್ರೆಯಲ್ಲಿ ಆ ಲಿಂಗಯ್ಯನ ಸಾಯಿಸಿದವರು ಯಾರು? ಲಾಕಪ್ನಲ್ಲಿ ಎಜಾಜ್ನ ಕೊನೆಗೊಳಿಸಿದವರು ಯಾರು? ಆ ಹಳ್ಳಿ ಆಪರೇಷನ್ಗೆ ನಿಮ್ಮ ಡಿಪಾರ್ಟ್ಮೆಂಟ್ನಿಂದ ಮೇಘನಾನ್ ಕಳಿಸಿದ್ದು ಯಾಕೆ? ACP ಲೋಕೇಶ್ ಪಾಟ್ನಲ್ಲೇ ಇದ್ರೂ ಕೂಡ ಮೇಘನಾಗೆ ಆಪರೇಷನ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ಅದಕ್ಕೆಲ್ಲ ನಾನು ಕ್ಲಾರಿಫಿಕೇಶನ್ಸ್ ಈಗಾಗಲೇ ಕೊಟ್ಟಿದ್ದೀನಿ ಸರ್. ನೀವು ನಮಗೆ ಕಾರಣಗಳನ್ನು ಕೊಡ್ತೀರಿ, ಆದರೆ ಹ್ಯೂಮನ್ ರೈಟ್ ಕಮಿಷನ್ ಅವರು ನಮ್ಮ ಮೇಲೆ ಪ್ರೆಷರ್ ಹಾಕಿ ಕೇಳೋ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ತೀರಾ? ನೋ. ಮಿಸ್ ಶರ್ಮಾ, ಡು ಯು ನೋ ವಾಟ್ ಈಸ್ ಬೆಟರ್ ಫಾರ್ ಯು? ನಾವು ನಿಮ್ಮ ಮೇಲೆ ಎನ್ಕ್ವೈರಿ ಕಮಿಟಿನ ಕಾನ್ಸ್ಟಿಟ್ಯೂಟ್ ಮಾಡಿ ನಿಮ್ಮನ್ನು ಎನ್ಕ್ವೈರಿ ಮಾಡಿ ಸಸ್ಪೆಂಡ್ ಮಾಡೋದಕ್ಕೆ ಮೊದಲು ನೀವೇ ರಾಜೀನಾಮೆ ಕೊಟ್ಟು ಹೊರಟ್ಬಿಡಿ.